ನಾವು ಪಾಸ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಕ್ಸಾಮ್ ಬರೀದೆ ಹೇಗೆ ಪಾಸ್ ಆಗೋದು? ನಿರ್ವಿಕಾರ ಮನೋಭಾವದಿಂದ ನಮ್ಮ ಪ್ರತಿಯೊಂದು ಹಂಬಲಗಳನ್ನು ಪಕ್ಕದಲ್ಲಿ ಸರಿಸಿಟ್ರೆ ಸಾಕು, ನಮಗೆ ಏನು ಬೇಕೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಾಲ ಯಾವತ್ತೂ ಕೂಡ ಮಿಂಚಿ ಹೋಗೋದಿಲ್ಲ, ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ನಮ್ಮನ್ನು ಹಾಳು ಮಾಡೋದು ಅನಾವಶ್ಯಕವಾದ ಕಾಲಕ್ಷೇಪ, ಹಾಗೆ ಮತ್ತೊಬ್ಬರನ್ನ ಹಾಳು ಮಾಡೋದು ನಮ್ಮಿಂದ ಅವರ ಜೀವನದಲ್ಲಿ ಮಾಡುವಂಥ ಹಸ್ತಕ್ಷೇಪ. ಪರಿಸ್ಥಿತಿಗಳ ಸೂಜಿ ಮತ್ತು ದಾರ ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ಅದನ್ನು ಹೇಗೆ ಪೋಣಿಸ್ಬೇಕು ಅನ್ನೋ ನಿರ್ಧಾರ ಮಾತ್ರ ಆ ಭಗವಂತನ ಕೈಯಲ್ಲಿರುತ್ತೆ. ಸೋತಾಗ ತಲೆ ಎತ್ತಿ ನಡಿ, ಗೆದ್ದಾಗ ತಲೆ ತಗ್ಗಿಸಿ ನಡಿ. ನಾವು ಒಳ್ಳೆಯದು ಮಾಡಬೇಕು ಅಂತ ಅಂದುಕೊಂಡಿದ್ದ ತಕ್ಷಣ ಒಂದು ಒಳ್ಳೆಯ ಕೆಲಸ ಆರಂಭ ಆದಂಗೆನೆ. ನಾವು ಒಬ್ಬರಿಗೆ ಒಂದು ಒಳ್ಳೆಯದನ್ನು ಬಯಸ್ತೀವಿ, ಒಳ್ಳೆಯದನ್ನು ಹಾರೈಸಬೇಕು ಅಂತ ಅಂದುಕೊಂಡಿದ್ದ ತಕ್ಷಣ ಅದು ಒಳ್ಳೆಯದು ಆದ ಹಾಗೆ. ನಾವು ಗೆಲ್ತೀವಿ ಅಂತ ಅಂದುಕೊಂಡ ತಕ್ಷಣ ಅರ್ಧ ಗೆದ್ದ ಹಾಗೆ. ಇದೇ ನಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಸಾರ್ವಕಾಲಿಕ ಸೂತ್ರ, ಇದು ಸಾರ್ವಕಾಲಿಕವಾದಂಥ ಸತ್ಯ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ ಕೂಡ ಕಾಲ ಮಿಂಚೋಯ್ತು ಅಂತ ನಾವು ಚಿಂತೆ ಪಡೋ ಅವಶ್ಯಕತೆಯೇ ಇಲ್ಲ. ಕಾಲ ಯಾವತ್ತೂ ಕೂಡ ಮಿಂಚಿ ಹೋಗೋದಿಲ್ಲ, ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ನಾವು ಸ್ವಲ್ಪ ಸ್ಪೀಡಾಗಿ ಹೆಜ್ಜೆ ಇಟ್ಟರೆ ಸಾಕು, ಆ ಕಾಲದ ಜೊತೆಗೆ ನಾವು ನಿಂತು ನಡೆಯಬಹುದು. ಕಾಲವನ್ನು ನಮ್ಮ ಕೈವಶ ಮಾಡಿಕೊಳ್ಳಬಹುದು. ಕೈವಶ ಅಂತಂದರೆ ಇಲ್ಲಿ ಕಾಲದ ಮೇಲೆ ನಮ್ಮ ದಬ್ಬಾಳಿಕೆ ಅಂತ ಅಲ್ಲ, ಅದು ಬಹಳ ಬಹಳ ಮೂರ್ಖತನದ ಮಾತು. ಕಾಲದ ಜೊತೆಗೆ ನಾವು ವಾಸ್ತವಿಕತೆಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದು. ಬದುಕಿನಲ್ಲಿ ನಿಜವಾಗಲೂ ಶ್ರೇಷ್ಠವಾದ ಕಥೆ ವಾಸ್ತವಿಕತೆ ಒಂದೇ. ವಾಸ್ತವಾಂಶಗಳ ಮಧ್ಯದಲ್ಲಿ ನಾವು ಈ ಕಾಲದ ಜೊತೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದರೆ ಅದರ ಗಮ್ಮತ್ತೇ ಬೇರೆ ಇರುತ್ತೆ. ನಮ್ಮ ಹತ್ರ ಹಣ ಇದ್ದಾಗ ಜಲ್ಸ ಮಾಡಬೇಕು ಅನಿಸುತ್ತೆ, ಅದಕ್ಕಿಂತ ಹಣ ಇದ್ದಾಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ. ಹಣ ಇದ್ದಾಗ ಜಲ್ಸ ಮಾಡುವ ಸಮಯನ ಕಡಿಮೆ ಮಾಡಿ ಹಣ ಇದ್ದಾಗ ಹೆಚ್ಚು ಕೆಲಸ ಮಾಡೋಣ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಿನಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ, ಅತೀ ಸರಳವಾಗಿ ಬದುಕೋದನ್ನು ಕಲಿ. ನಿನಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅಂತಲೇ ಅಂದುಕೋ, ಅತಿ ಸರಳವಾಗಿ ಬದುಕೋದನ್ನು ಕಲಿ. ಜೀವನದಲ್ಲಿ ನಿನಗೆ ಏನೂ ಇಲ್ವಾ, ಎಲ್ಲವನ್ನು ಕಳ್ಕೊಂಡಿದ್ಯಾ, ಶ್ರೇಷ್ಠನಾಗಿ ಬದುಕೋದನ್ನು ಕಲಿ. ತಲೆ ಎತ್ತಿ ನಡಿ, ಸೋತಾಗ ತಲೆ ಎತ್ತಿ ನಡಿ, ಗೆದ್ದಾಗ ತಲೆ ತಗ್ಗಿಸಿ ನಡಿ. ಗೆದ್ದಾಗ ತಲೆ ತಗ್ಗಿಸಿ ನಡಿ, ಸೋತಾಗ ತಲೆ ಎತ್ತಿ ನಡಿ. ಯಾಕೆಂದರೆ ಗೆಲುವು ಅನುಗ್ರಹದಿಂದ ಬಂದಿರೋದು, ಆದರೆ ಸೋಲು ಅನುಭವದಿಂದ ಬಂದಿರುತ್ತೆ. ಎಲ್ಲಿ ಅನುಭವದ ಬೇರು ಅನುಗ್ರಹದ ತೇರು ಒಂದಾಗಬೇಕು ಅಂತಂದರೆ ನಾವು ಒಂದು ವಾಸ್ತವಿಕತೆಯಲ್ಲಿ ಬದುಕೋದನ್ನು, ಒಂದು ವರ್ತಮಾನದಲ್ಲಿ ಬದುಕೋದನ್ನು ಅಳವಡಿಸ್ಕೊಂಡು ಹೋದರೆ ಸಾಕು. ನಮಗೆ ಖಂಡಿತವಾಗಲೂ ಕೂಡ ಎಲ್ಲವೂ ನಮ್ಮದಾಗತ್ತೆ. ಇದಕ್ಕೆ ನಾವು ಮಾಡಬೇಕಾದ ಒಂದು ಚಿಕ್ಕ ಉಪಾಯ ಅಷ್ಟೇ. ಯಾವುದರ ಮೇಲೆಲ್ಲ ನಮಗೆ ಅತಿಯಾದ ಅಪೇಕ್ಷೆಗಳಿದೆಯೋ ಆ ಅಪೇಕ್ಷೆಗಳನ್ನು ಸಂತೋಷವಾಗಿ ಸರಿಸಿ ದೂರ ಇಟ್ಟು ನಾವು ಮಾಡಬೇಕಾದ ಮುಂದಿನ ಕೆಲಸಗಳ ಕಡೆ ಗಮನ ಹರಿಸ್ಕೊಂಡು ಹೋಗೋದು ಅತಿ ಶ್ರೇಷ್ಠವಾದಂಥ ಒಂದು ಉಪಾಯ. ಯಾವುದೋ ಒಂದು ಕಾರ್ ಇರಬಹುದು, ಬಂಗ್ಲೆ ಇರಬಹುದು, ಅಥವಾ ಯಾವುದೇ ಒಂದು ಕನಿಷ್ಠ ಕಾಫಿ ಟೀ ಇರಬಹುದು. ಇದಿಲ್ಲ ಅಂದರೆ ನನ್ನಿಂದ ಸಾಧ್ಯವೇ ಇಲ್ಲ, ಈ ರೀತಿ ಆಹಾರ ಇಲ್ಲ ಅಂದರೆ ನನ್ನಿಂದ ಆಗೋದೇ ಇಲ್ಲ, ಈ ರೀತಿಯ ಬಟ್ಟೆ ಹಾಕೊಳ್ಳೋದಿದ್ರೆ ನನಗೆ ನಡೆಯೋಕ್ಕೆ ಆಗಲ್ಲ, ಈ ಕಂಪ್ನಿ ಪಾದರಕ್ಷೆನೇ ಹಾಕೋಬೇಕು, ಆ ಕಂಪ್ನಿ ಕ್ಯಾಪೇ ಹಾಕೋಬೇಕು, ಈ ಕಂಪ್ನಿ ಕೋಟ್ ಹಾಕೋಬೇಕು, ಈ ಕಂಪ್ನಿ ಸೂಟ್ ಹಾಕೋಬೇಕು. ನಾವೇನೆಲ್ಲ ಅನ್ಕೋತೀವಿ, ಈ ಸೂಟ್ ಅನ್ನೋದು ನಮಗೆಲ್ಲ ಸೂಟ್ ಆಗಲ್ಲ. ಈ ಪ್ರಕೃತಿ, ಆ ಭಗವಂತ ನಮಗೇನು ಬೇಕೋ ಆ ಸೂಟ್ ನಮ್ಗೆ ಹಾಕಿ ಕಳಿಸಿರ್ತಾನೆ. ಅವನು ಯಾವುದನ್ನೆಲ್ಲ ಸೂಟ್ ಮಾಡಿ ಕಳಿಸಿರ್ತಾನೆ ಅದು ನಾವು ಹಾಕೊಳ್ಳೋ ಈ ಸೂಟ್ಗಿಂತ ಶ್ರೇಷ್ಠವಾದದ್ದು. ನೈಜವಾದಂಥ ಪರ್ಸನಾಲಿಟಿ ಇರುತ್ತೆ ಮನುಷ್ಯನಿಗೆ, ನಿಜವಾದ ಪರ್ಸನಾಲಿಟಿ ಇರುತ್ತೆ. ನಮ್ಮ ನಿಜವಾದ ಪರ್ಸನಾಲಿಟಿಯನ್ನು ಭಗವಂತನಿಗೆ ನಾವು ಹೇಗೆ ಅಭಿವ್ಯಕ್ತಿಪಡಿಸ್ತೀವಿ, ಆ ಭಗವಂತನ ಮುಂದೆ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಹೇಗೆ ತೆರೆದಿಡಬೇಕು ಅಂತಂದರೆ, ನಮ್ಮ ಪ್ರತಿಯೊಂದು ಅಪೇಕ್ಷೆಗಳನ್ನು, ಆಸೆಗಳನ್ನು, ಅಳತೆ ಮೀರಿದಂಥ ಅಗತ್ಯಗಳನ್ನು ಸರಿಸಿ ಇಡಬೇಕು. ಆದರೆ ಆ ಸರಿಸುವುದರಲ್ಲಿ ಅಲಕ್ಷ್ಯವಾಗಲಿ, ತಾತ್ಸಾರವಾಗಲಿ, ಮತ್ಸರವಾಗಲಿ, ಈರ್ಷ್ಯೆಯಾಗಲಿ, ಬೇಸರವಾಗಲಿ, ನೋವಾಗಲಿ ಯಾವುದಿರಬಾರ್ದು. ನಿರ್ವಿಕಾರ ಮನೋಭಾವದಿಂದ ನಮ್ಮ ಪ್ರತಿಯೊಂದು ಹಂಬಲಗಳನ್ನು ಪಕ್ಕದಲ್ಲಿ ಸರಿಸಿಟ್ರೆ ಸಾಕು, ನಮಗೆ ಏನು ಬೇಕೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ದಟ್ಟ ಅರಣ್ಯದಲ್ಲಿ ನಾವು ಎಲ್ಲೋ ಕಳೆದು ಹೋಗಿದ್ರೂ ಕೂಡ ಒಂದು ಹುಡುಕೊಂಡು ಬಂದು ನಮ್ಮನ್ನು ಮೇಲೆತ್ತಿ ನಿಲ್ಲಿಸಿ ಪರ್ವತದ ತುದಿಯಲ್ಲಿ ನಿಲ್ಲಿಸುವ ಮಹಾನ್ ಚೈತನ್ಯ ಈ ಪ್ರಕೃತಿಗಿದೆ, ಆ ಭಗವಂತನಿಗಿದೆ. ನಾವೆಲ್ಲರೂ ಕೂಡ ಗೆಲ್ಲಲಿಕ್ಕೋಸ್ಕರನೇ ಬಂದವರು, ಶಿಖರ ಹತ್ತಲಿಕ್ಕಾಗಿಯೇ ಬಂದವರು. ಶಿಖರ ಹತ್ತುವ ಯೋಗ್ಯತೆ ಇದ್ದಾಗಲೂ ಕೂಡ ಎಲ್ಲೋ ಕರೆಂಟ್ ಇಲ್ದಿರೋ ಜಾಗದಲ್ಲಿ ಲಿಫ್ಟ್ ಮುಂದೆ ಕಾಯ್ಕೊಂಡು ನಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಮೆಟ್ಲು ಹತ್ಕೊಂಡು ಹೋಗೋದು ಕಲಿಬೇಕು.
ಹಂತ ಹಂತವಾಗಿ ಮೆಟ್ಲು ಹತ್ಕೊಂಡು ಹೋಗಬೇಕು, ಹಂತ ಹಂತವಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಯಾರಿಗೂ ಇಲ್ಲಿ ಕಾಂಪಿಟಿಷನ್ ಅನ್ನೋದು ಇಲ್ಲ, ಯಾರು ಇಲ್ಲಿ ಸ್ಪರ್ಧಿಗಳು ಇಲ್ಲ, ಯಾರು ಇಲ್ಲಿ ಗೆಲ್ಲಿಸುವವರು ಇಲ್ಲ, ಸೋಲಿಸುವವರು ಇಲ್ಲ. ನಮ್ಮೊಳಗೆ ಗೆಲುವು ಸೋಲುಗಳ ಫೈಟ್ಸ್ ನಡೀತಾನೇ ಇರುತ್ತೆ. ಆ ಒಂದು ಹೋರಾಟವನ್ನು ನಾವು ಪ್ರೀತಿಯಿಂದ ತಗೋಬೇಕು, ಹಕ್ಕುಗಳಾಗಿ ತಗೋಬೇಕು. ಸೋಲುವುದು ನನ್ನ ಹಕ್ಕು, ಗೆಲ್ಲುವುದು ನನ್ನ ಹಕ್ಕು. ಈ ಸೋಲು ಗೆಲುವುಗಳ ಮಧ್ಯದಲ್ಲಿ ನಾನಾಗಬೇಕು ಪ್ರತಿಯೊಬ್ಬರು ಓದುವ ಒಂದು ಅದ್ಭುತವಾದ ಬುಕ್ಕು, ಒಂದು ಪುಸ್ತಕವಾಗಿ ಬದುಕಬೇಕು ನಾವು. ಈ ರೀತಿ ಎಲ್ಲವೂ ನಮ್ಮೊಳಗೆ ನಮಗೇ ಒಂದು ಅವಗಾಹನೆಗಳಿಗೆ ಬರ್ತಾ ಇರುತ್ತೆ, ಎಷ್ಟೋ ವಿಚಾರಗಳು. ಇದೆಲ್ಲವನ್ನು ಕೂಡ ನಾವು ಸ್ವಲ್ಪ ಕಣ್ಣು ಮುಚ್ಚಿ ನೋಡಬೇಕು. ರೆಪ್ಪೆ ತೆರೆದು ಪ್ರಪಂಚವನ್ನು ಎಷ್ಟು ನೋಡ್ತೀವಿ, ಬಹಳ ಕಡಿಮೆ ಅಳತೆ. ರೆಪ್ಪೆ ಮುಚ್ಚಿ ನಮ್ಮೊಳಗಿರೋ ಪ್ರಪಂಚವನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಇಡೀ ಬ್ರಹ್ಮಾಂಡದ ಆಚೆಗಿನ, ಭೂಮಿಯ ಸೃಷ್ಟಿಯ ಆಚೆಗಿನ ಅನೇಕ ವಿಚಾರಗಳು ನಮ್ಮೊಳಗೆ ದೇವರು ಹುದುಗಿಸಿಟ್ಟಿದ್ದಾನೆ. ಅದನ್ನು ನೋಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯ ಕೊಡಬೇಕಷ್ಟೆ. ಯಾವುದೇ ಒಂದು ವಿಚಾರದಲ್ಲಾಗಲಿ ನಾವು ಪಾಸ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಕ್ಸಾಮ್ ಬರೀದೆ ಹೇಗೆ ಪಾಸ್ ಆಗೋದು? ಎಕ್ಸಾಮ್ ಬರೆಯೋದೇ ನಾವು ಪಾಸ್ ಆದ್ವಿ ಅನ್ನೋ ಸರ್ಟಿಫಿಕೇಟ್ ಕೊಡೋರು ಯಾರು ನಮಗೆ? ನಾವು ಪಾಸಾಗಿದ್ದೀವಿ ಅನ್ನೋ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಎಕ್ಸಾಮ್ ಬರೀಬೇಕು ಅಂತಂದರೆ ನಾವು ಓದಬೇಕು ಅಂದರೆ ಅದಕ್ಕೆ ಸಮಯ ಕೊಡಬೇಕು, ಪರಿಶ್ರಮ ಪಡಬೇಕು. ಇದೆಲ್ಲರಿಗೂ ಗೊತ್ತಿದೆ. ಸ್ಕೂಲು ಕಾಲೇಜ್ಗಳಲ್ಲಿ, ಅಕಾಡೆಮಿಕಲ್ ಯೂನಿವರ್ಸಿಟಿಗಳಲ್ಲಿ ಪಾಠ ಹೇಳ್ಕೊಟ್ಟು ಆಮೇಲೆ ಎಕ್ಸಾಮ್ ಬರೆಯೋ ಒಂದು ಅವಕಾಶವನ್ನು ಕೊಡ್ತಾರೆ. ಆದರೆ ಈ ಜೀವನದಲ್ಲಿ ನಮಗೆ ಎಕ್ಸಾಮ್ ಬರೆದ ಮೇಲೆ ಪಾಠ ಏನು ಅಂತ ಅರ್ಥ ಆಗುತ್ತೆ, ಅಷ್ಟೇ ವ್ಯತ್ಯಾಸ ಇರೋದು. ಹಾಗಾಗಿ ಪರೀಕ್ಷೆ ಬರೆಯುವಾಗಲೂ ಸಂತೋಷವಾಗಿ ಬರೆಯೋಣ. ಪರೀಕ್ಷೆ ಬರೆಯುವಾಗ ದುಃಖ ಪಡುವುದು ಬೇಡ, ಗೆದ್ದು ಪಾಸಾದಾಗ ಅತಿಯಾಗಿ ಸಂಭ್ರಮಿಸೋದು ಬೇಡ. ಯಾಕೆಂದರೆ ಪರೀಕ್ಷೆ ಬರೆಯುವುದು, ಪಾಸಾಗುವುದು ಎರಡೂ ಕೂಡ ಮತ್ತೊಬ್ಬರ ನಿರ್ಧಾರ ಆಗಿರುತ್ತೆ. ನಾವು ಯಾವ ರೀತಿಯ ಪರೀಕ್ಷೆಗಳನ್ನು ಬರೆಯಬೇಕು, ಯಾವ ರೀತಿಯಲ್ಲಿ ಪಾಸಾಗಬೇಕು ಅನ್ನೋ ಎರಡು ನಿರ್ಧಾರಗಳು ಕೂಡ ಆ ಭಗವಂತ ನಿರ್ಧಾರ ಮಾಡಿರ್ತಾನೆ. ಪರಿಸ್ಥಿತಿಗಳ ಸೂಜಿ ಮತ್ತು ದಾರ ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ಅದನ್ನು ಹೇಗೆ ಪೋಣಿಸ್ಬೇಕು ಅನ್ನೋ ನಿರ್ಧಾರ ಮಾತ್ರ ಆ ಭಗವಂತನ ಕೈಯಲ್ಲಿರುತ್ತೆ. ಅದನ್ನು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ಅವನು ಮೆಚ್ಚುವಂಥ ಕೆಲಸ ಮಾಡ್ತಾ ಹೋಗೋಣ. ತುಂಬ ಗ್ರಾಂಥಿಕವಾಗಿ, ತುಂಬ ಸಾಂದರ್ಭಿಕವಾಗಿ, ತುಂಬ ಫಿಲಾಸಫಿಕಲ್ಲಾಗಿ ತತ್ವಗಳನ್ನು ನಾವೇನು ತಲೆಗೆ ತುಂಬಿಸ್ಕೊಂಡು ತಲೆನ ಗೊಬ್ಬರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೂ ಕೂಡ ಅನಿವಾರ್ಯವಾಗುವಂಥ ಮಾತುಗಳು, ಅನಿವಾರ್ಯ ಆಗುವಂಥ, ಅಗತ್ಯ ಆಗುವಂಥ, ಅವಶ್ಯಕತೆ ಇರುವಂಥ ವಿಷಯಗಳು. ಹಾಗಾಗಿ ಈ ಕಲೋಕಿಯಲ್ ಪ್ರಪಂಚದಲ್ಲಿ, ಈ ಲೌಕಿಕ ವಾತಾವರಣದಲ್ಲಿ ನಾವು ಹೇಗೆಲ್ಲ ಇರಬೇಕು ಅನ್ನೋದನ್ನು ನೋಡ್ಕೊಂಡು ಹೋದರೆ ಸಾಕು. ಹೀಗೆ ಇರಬೇಕು ಅನ್ನೋದಕ್ಕೆ ನಾವು ಒಂದು ಜ್ವಲಂತ ಉದಾಹರಣೆಯಾಗಿ ನಿಲ್ತೀವಿ. ಆಸೆಗಳು ನಮ್ಮ ಅಂಗೈಯಲ್ಲಿರಬೇಕು, ಅಗತ್ಯ ನಮ್ಮ ಹೃದಯದಲ್ಲಿರಬೇಕು, ಅವಶ್ಯಕತೆ ನಮ್ಮ ಮಿದುಳಲ್ಲಿರಬೇಕು. ಆಗ ನಮ್ಮ ಅನಿವಾರ್ಯತೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ನಮ್ಮ ಅನಿವಾರ್ಯತೆಗಳನ್ನು ಯಾವಾಗ ನಾವೇ ಅರ್ಥ ಮಾಡ್ಕೊಳ್ತೀವಿ, ಆಗ ಆಟೋಮೆಟಿಕ್ಕಾಗಿ ನಾವು ಮತ್ತೊಬ್ಬರ ಬದುಕಿನಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಯಾವತ್ತು ನಮ್ಮನ್ನು ಹಾಳು ಮಾಡೋದು ಅನಾವಶ್ಯಕವಾದ ಕಾಲಕ್ಷೇಪ, ಹಾಗೆ ಮತ್ತೊಬ್ಬರನ್ನ ಹಾಳು ಮಾಡೋದು ನಮ್ಮಿಂದ ಅವರ ಜೀವನದಲ್ಲಿ ಮಾಡುವಂಥ ಹಸ್ತಕ್ಷೇಪ. ಇವೆರಡನ್ನ ಬಿಟ್ಟು ನಿಜವಾದ ನಿಕ್ಷೇಪ ಏನಿದೆ ಪ್ರಕೃತಿಯಲ್ಲಿ ಅಂತ ನಾವು ನೋಡ್ತಾ ಹೋದರೆ, ಈ ಇಡೀ ಪ್ರಕೃತಿಯ, ಇಡೀ ಈ ದೈವ ಸೃಷ್ಟಿಯ ನಿಜವಾದ ನಿಧಿ, ನಿಜವಾದ ನಿಕ್ಷೇಪ ಕೇವಲ ನಾವುಗಳೇ, ಮನುಷ್ಯರೇ. ನಮ್ಮ ಕ್ವಾಲಿಟಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಈ ಪ್ರಕೃತಿ ಕೊಟ್ಟಂಥ ಬಳುವಳಿಯ ಮೇಲೆ ನಮ್ಮ ದಬ್ಬಾಳಿಕೆಗಳನ್ನ ಮಾಡ್ತಾ, ಆದರೆ ಎದೆಗೆ ನಾವು ಕೊಡಲಿ ಪೆಟ್ಟನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಅದನ್ನು ಬಿಟ್ಟು ಪ್ರಕೃತಿಯನ್ನು ಆರಾಧಿಸೋಣ, ಪ್ರಕೃತಿನ ಪ್ರೀತಿಸೋಣ. ಆವಾಗ ಸರ್ವವೂ ನಮ್ಮದಾಗುತ್ತೆ, ಆಲ್ರೆಡಿ ನಮ್ಮದಾಗಿದೆ. ಅದು ನಮ್ಗೆ ಅರ್ಥ ಆಗಬೇಕಷ್ಟೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಈ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ದಿಲ್ ಬಟನ್ ಒತ್ತಿ, ಕೆಳಗಿರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರೀತಿಯ 4 ಮಾತುಗಳನ್ನು ಹಂಚಿಕೊಳ್ಳಿ. ನಮಸ್ಕಾರ.